ಈಗ ಇದು ತಪ್ಪಿಲ್ಲ, ನಮಗಿಂತ ಸಪ್ರೇಟ್ ಆಗಿ ಕೊಡ್ತಾರೆ ಅಭ್ಯಾಸವಿರೋದ್ರಿಂದ ಅಭ್ಯಾಸದಲ್ಲಿ ಅದೇ ರೀತಿ ಇರಲಿಲ್ಲ. ಅಂದರೆ ಬ್ರಾಹ್ಮಣ ಆ ರೀತಿ ಮಾಡಬಾರದು, ಆ ರೀತಿಯಲ್ಲಿ ಬ್ರಾಹ್ಮಣನಿಗೆ ಅದಕ್ಕೆ ಆಮೇಲೆ ಯಾರ್ಯಾರ ದ್ರವ್ಯಗಳು ಯಾರ್ಯಾರು ಬಂದರೆ ಕೇಳಿಸಿದ್ರು, ಯಾರ್ಯಾರ ದ್ರವ್ಯಗಳನ್ನು ತಗೊಳ್ಬಾರ್ದು ಅಂತೇಳಿ ಬ್ರಾಹ್ಮಣನಿಗೆ ನಿಯಮಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರಲ್ಲಿ ದಾನ ತಗೊಳ್ಬೇಕು, ಯಾರ್ಯಾರಲ್ಲಿ ದಾನ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ದಾನ ತಗೊಳ್ಳೋ ಜಗತ್ತಿರುವಾಗಿ ದಾನ ತಗೊಂಡಾದ್ರೆ ಆ ಬ್ರಾಹ್ಮಣನಿಗೆ ಆ ಬ್ರಾಹ್ಮಣನ ಯೋಗ್ಯತೆ ಹೋಗ್ತದೆ. ಇನ್ನೊಂದು ಆ ವೇದಶಾಸ್ತ್ರ ಅಧ್ಯಯನ ಮಾಡಿದ ಫಲಗಳು ಸರಿಯಾಗಿ ಸಿಗ್ಬೋದು. ತಗೊಂಡಿದ್ದ ಉಪವಾಸ ಇರಬೇಕು ಬ್ರಾಹ್ಮಣ. ಇನ್ನೊಬ್ಬರಿಂದ ದಾನ ತಗೊಂಡಿದ್ರೆ ಅದಾವುದು ಯಾರಲ್ಲಿ ತಗೊಳ್ಬಾರದು ಅವರಲ್ಲಿ ದಾನ ತಗೊಳ್ಬೇಕು. ಹೊರಗಿಂದ ಇವರಲ್ಲಿ ಶೂದ್ರರಿಂದ ಅವ್ರ ಮನೆಗೆ ಹೋಗಿ ಅವರ ಕರ್ಮ ಮಾಡಿಸಿದ್ರು ದಾನ ತಗೊಳ್ಳೋದು, ಕ್ರಿಯಾವಾಗಿ ಕರ್ಮ ಮಾಡೋದು,